ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. IPLಗೆ ಇವಾಗ ಫೈನಲಿ ಗುಡ್ ನ್ಯೂಸ್ ಬಂದಿದೆ ಗುರು. ಅದಕ್ಕೂ ಮುಂಚೆ ಈ ಪಾಕಿಸ್ತಾನ ನನ್ನ ಮಕ್ಳಿಗೆ ಏನು ಮಾನ ಮರೆಯೋದಿಲ್ಲ ಗುರು. ಕಚಡ ನನ್ನ ಮಕ್ಕಳು, ಕಂತ್ರಿ ನನ್ನ ಮಕ್ಕಳು ಅಂತ ಹೇಳ್ತೀನಿ. ಎಲ್ಲರಿಗೂ ಹೇಳ್ತಾ ಇಲ್ಲ, ಅಲ್ಲಿರೋ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ಇವಾಗ ಸೀಸ್ ಫೈರ್ ಆಗಿದೆ ಮಗ, ಎಲ್ಲನೂ ಕೂಡ ಒಪ್ಪಂದ ಮಾಡ್ಕೊಂಡಿದ್ದಾರೆ ಪಾಕಿಸ್ತಾನ ಮತ್ತು ಇಂಡಿಯಾ. ಅಮೆರಿಕಾದವರು ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಎಲ್ಲನೂ ಹೇಳಿ ಒಂದು ಸ್ಥಿತಿಗೆ ತಂದ್ಬಿಟ್ಟು ಹೋಗಿದ್ದಾರೆ. ಈ ನನ್ನ ಮಕ್ಕಳು ಎಲ್ಲ ಆದಮೇಲೆ ಒಂದು 3-4 ಅವರ್ಸ್ ಬಿಟ್ಕೊಂಡು ಮತ್ತೆ ಬಾಂಬೆಲ್ಲ ಹಾಕಿದ್ರೆ ಆಲ್ರೆಡಿ ಹಾಕ್ಬಿಟ್ಟು ಎಲ್ಲನೂ ಮಾಡ್ತಿದ್ರಲ್ಲಿ. ಇವ್ರಿಗೇನು ಮಾನ ಮರ್ಯಾದೆ ಅದೇನು ಇಂಗ್ಲೀಷ್ ಬರುತ್ತಾ ಬರೋಲ್ಲ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಯಾರಿಗೂ ಬರೋಲ್ಲ ಇಂಗ್ಲೀಷಲ್ಲಿ. ಬಟ್ ಈ ನನ್ನ ಮಕ್ಳಿಗೆ ಏನು ಎಲ್ಲ ಕಚ್ಚಡ ನನ್ನ ಮಕ್ಳು ಗುರು. ಸೀರಿಯಸ್ಲಿ ಹೇಳ್ತೀನಿ, ಏನು ಇವ್ರಿಗೆ ಜೀನ್ಸಲ್ಲೇ ಬಂದುಬಿಟ್ಟಿದೆ ಅನಿಸುತ್ತೆ. ಈ ಮಾಡಿದ ಕೆಲಸನ ಮತ್ತೆ ಮಾಡ್ಕೊಳ್ಳೋಕೆ ಇವ್ರಿಗೆ ಎಲ್ಲೇ ಆಗಲಿ ಬರೀ ಕಂತ್ರಿ ಬುದ್ಧಿ ಗುರು ಇವ್ರದಂತೂ. ಬರೀ ಚೀಟಿಂಗು, ಬರೀ ಮೋಸ, ಎಲ್ಲೇ ಇದ್ರೂ ಬರೀ ಮೋಸ. ಮುಂದೆಯಿಂದ ಹೊಡಿಯೋಕ್ಕೆ ಯಾವನಿಗೂ ಧೈರ್ಯ ಇಲ್ಲ, ಎಲ್ಲ ಬರೀ ಹಿಂದೆಯಿಂದನೇ ನಿಂತ್ಕೊಂಡು ಕಂತ್ರಿ ಕೆಲಸಗಳು ಮಾಡೋದು. ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ, ಎಲ್ಲ ಏನು ಮಾಡಿದ್ರು ಬರೀ ಚೀಟಿಂಗರು, ಬರೀ ಮೋಸ ಮಾಡ್ಕೊಂಡೇ ಬಂದವರು ನನ್ನ ಮಕ್ಕಳು. ಕಾಲದಿಂದ ಮಾಡಿದ್ದೆ ಇವರು. ಬಟ್ ಇವಾಗ IPLಗೆ ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ. ಈ ಒಂದು ಲಾಸ್ಟ್ 2 ಡೇಸಿಂದ ಏನೆಲ್ಲ ಪರಿಸ್ಥಿತಿ ಆಗಿದೆ ಅಂದರೆ IPL ನಡೆಯೋದಿಲ್ವೇನೋ, IPL ಕತೆ ಮುಗದೇ ಹೋಯ್ತು. ಅದರಲ್ಲೂ ನಮ್ಮ RCB ಸಕ್ಕತ್ತಾಗಿ ಆಡ್ತಿದ್ವಿ ಒಂದು ಸೀಸನು, ಏನೋ ಮುಗೀತು ಅಂತ ಎಲ್ಲ ಥರ ನ್ಯೂಸ್ ಬರ್ತಾಯಿತ್ತು. ಬಟ್ ಇವಾಗ ಫೈನಲಿ ಒಂದು ನ್ಯೂಸ್ ಬಂದಿದೆ. ಬಟ್ ಇದು ಅಫಿಷಿಯಲ್ ಆಗಿ ಇನ್ನೂ ಎಲ್ಲೂ ಕೂಡ IPL ಇನ್ಸ್ಟಾಗ್ರಾಮು ಮತ್ತು BCCI ಕಡೆಯಿಂದ ಕನ್ಫರ್ಮ್ ಆಗಿ ಬಂದಿಲ್ಲ. ಬಟ್ ಎಲ್ಲ ಕಡೆ ಈ ಒಂದು ನ್ಯೂಸ್ ಕೂಡ ಓಡಾಡ್ತದೆ. IPL ಟು ರೀಸ್ಟಾರ್ಟ್ ಆನ್ May 16th ಮೇಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಎಲ್ಲ ಫಾರಿನ್ ಪ್ಲೇಯರ್ಸ್ ಎಲ್ಲ ಮನೆ ಕಳ್ತಿದ್ರು ಅವ್ರ ಕಂಟ್ರಿಗೆ, ಅವ್ರನ್ನ ಇವಾಗ ರಿಟರ್ನ್ ಮಾಡಿಸ್ಕೋತಾ ಇದ್ದಾರೆ. ಮತ್ತು IPL ಫೈನಲ್ ಕೂಡ 30 ಮೇ ಈ ಒಂದು ಫೈನಲ್ ಕೂಡ ಮುಗಿಬೇಕು. ಏನಕ್ಕೆ ಅಂತಂದರೆ ತುಂಬ ಟೂರ್ನಮೆಂಟ್ಗಳು ನಡೀತಾ ಇರುತ್ತೆ, ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ನಡೆಯುತ್ತೆ. ಮತ್ತು ಯಾವ ವೆನ್ಯೂ ನಡೀತೆ ಅಂತ ಹೇಳಿದ್ರೆ ಬೆಂಗಳೂರು, ಚೆನ್ನೈ ಮತ್ತು ಹೈದರಾಬಾದ್, ಈ ಒಂದು 3 ವೆನ್ಯೂಲಿ ಇವಾಗ ಮ್ಯಾಚಸ್ ಕೂಡ ಎಲ್ಲ ಸ್ಟಾರ್ಟ್ ಆಗ್ತವೆ. ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ ನಾರ್ತಲ್ಲಿ ಸಖತ್ತು ಇನ್ನೂ ಪ್ರಾಬ್ಲಮ್ ಇದೆ. ಅಲ್ಲಿ ಯಾವಾಗ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಈ ನನ್ನ ಮಕ್ಳು ನಂಬೋಕ್ಕೆ ಆಗಲ್ಲ. ಒಪ್ಪಂದ ಆದಮೇಲೂ ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಗುರು. ಸೊ ಅದಕ್ಕೋಸ್ಕರ ಇವಾಗ ಸೌತಲ್ಲಿ ಎಲ್ಲ ಮ್ಯಾಚು ಕೂಡ ಹಾಕ್ಕೊಂಡಿದ್ದಾರೆ, ಬೆಂಗಳೂರು, ಚೆನ್ನೈ, ಹೈದರಾಬಾದಲ್ಲಿ. ಸೊ ಎಲ್ಲ ಫಾರಿನ್ ಪ್ಲೇಯರ್ಸು ಕೂಡ ರಿಟರ್ನ್ ಆಗಬೇಕಂತೆ. ಈ ಒಂದು ವೀಕಲ್ಲಿ ಎಲ್ಲರೂ ರಿಟರ್ನ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ನ್ಯೂಸ್ ಬಂದಿದೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಬಟ್ ಈ ನನ್ನ ಮಕ್ಳಿಗೆ ಬುದ್ಧಿನೇ ಇಲ್ಲ ಗುರು ಪಾಕಿಸ್ತಾನವ್ರಿಗೆ. ನಿಜ ಹೆಂಗೆ ಹೊಡಿಬೇಕಂದ್ರೆ ಅವ್ರದ್ದು ಮ್ಯಾಪಲ್ಲಿ ಕಾಣಿಸ್ಕೊಳ್ಳೇಬಾರ್ದು, ಹಂಗೆ ಹೊಡಿಬೇಕು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಯಾಕಂತ ಹೇಳಿ ಈ ಥರ ಪಾಪ ಫಾರಿನ್ ಪ್ಲೇಯರ್ಸು ಅಲ್ಲಿ PSI ಅಲ್ಲಿ ಕೂಡ ನಡೀತದೆ ಆ್ಯಕ್ಚುಲಿ, ಪಾಕಿಸ್ತಾನ ಪ್ರೀಮಿಯರ್ ಲೀಗು. ಅಲ್ಲಿ ಹೋಗಿರೋ ಇವಾಗ ಟಾಮ್ ಕರಣ್ ಮತ್ತು ಡೆರನ್ ಮಿಚೆಲ್ ಅವರು ಹೇಳ್ಕೊಂಡಿದ್ದಾರಂತೆ, ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಟೂರ್ನಮೆಂಟ್ನ ಆಡಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ಕೊಂಡಿದ್ದಾರಂತೆ. ಮತ್ತು ಟಾಮ್ ಕರಣ್ ಕೂಡ ಒಳ್ಳೆ ಮಗು ಥರ ಅಳ್ತಿದ್ರಂತೆ ಗುರು, ಇಲ್ಲಿ ಬಂದ್ಬಿಟ್ಟು ನಾವು ಈ ಥರ ಆಗಿದೆ ಅಂತ. ಒಬ್ಬ ಯಾರೋ ಹುಸೇನ್ ಅನ್ನೋ ಪ್ಲೇಯರ್ ಹೇಳ್ಕೊಂಡಿದ್ದಾರೆ, ಪಾಕಿಸ್ತಾನ ಪ್ಲೇಯರು, ಅವ್ರ ಜೊತೆ ಆಡ್ತಾರಲ್ಲ ಟೀಮೇಟು ಪಾಕಿಸ್ತಾನ ಪ್ರೀಮಿಯರ್ ಲೀಗ್, ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಸೀರಿಯಸ್ಲಿ ಇದಂತೂ ವರ್ಸ್ಟು ಗುರು. ಸೀರಿಯಸ್ಲಿ ಈ ಥರ ಆದರೆ ಪಕ್ಕ ಪಾಕಿಸ್ತಾನದವ್ರಿಗೆ ಯಾರೂ ಹೋಗಲ್ಲ. ಅವ್ರ ಎಕಾನಮಿ ಅಂತೂ ಸೀರಿಯಸ್ಲಿ ಡಮಾರ್ ಆಗುತ್ತೆ. ಯಾವ ಲೆವೆಲ್ಗೆ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಲೆವೆಲ್ಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ದೇಶ ಅಂತ ಹೇಳಿದ್ರೆ ಎಲ್ಲ ಥರ ವಹಿವಾಟುಗಳು ನಡೀಬೇಕು. ಆ್ಯಕ್ಚುಲಿ ಬೇರೆ ದೇಶಕ್ಕೂ ಹೋಗ್ಬೇಕು, ಅವರು ಬರಬೇಕು, ಇಲ್ಲಿಂದ ಹೋದರೆ ಅವ್ರಿಗೂ ಈ ದೇಶಕ್ಕೂ ಬರಬೇಕು, ಮತ್ತು ಇಲ್ಲಿಂದ ಬೇರೆ ಕಡೆಗೂ ಹೋಗಬೇಕು, ಸಕ್ಕ ಸೇಫ್ಟಿ ಇರಬೇಕು. ಎಲ್ಲರೂ ಕೂಡ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಎಲ್ಲ ದೇಶದಲ್ಲಿ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಸೊ ಈ ಥರ ಕ್ರಿಕೆಟ್ ಅದು ಸಖತ್ತು ಬಿಸ್ನೆಸ್ ಇದೆ. ಸೊ ಕ್ರಿಕೆಟ್ ಇವಾಗ ಸಖತ್ ಬಿಸ್ನೆಸ್ ಆಗಿ ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಈ ಪ್ರೀಮಿಯರ್ ಲೀಗೆಲ್ಲನೂ ಸಕ್ಸಸ್ಫುಲ್ಲಾಗಿ ನಡೆಸಬೇಕು ಅಂತ ಹೇಳಿದ್ರೆ ಪ್ಲೇಯರ್ ಇಂಪಾರ್ಟೆಂಟು. ಅದರಲ್ಲೂ ಫಾರಿನ್ ಪ್ಲೇಯರ್ಸು, ಡಮಾಲ್ಡಿಮಿ, ಬ್ಯಾಟ್ಸ್ಮನ್ನು, ಬೌಲರ್ಗಳೆಲ್ಲ ಇಂಪಾರ್ಟೆಂಟು. ಇವ್ರು ಈ ಥರ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡ್ರೆ ಪಾಕಿಸ್ತಾನ ಕ್ರಿಕೆಟ್ನ ಮುಚ್ಚಾಕ್ತಾರೆ ಅಂತಲೇ ಹೇಳ್ಬೋದು ICC ಅವರು. ನನಗೆ ಯಾಕೋ ಹಿಂಗೆ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಪಕ್ಕ ಪಾಕಿಸ್ತಾನನ ತೆಗಿತಾರೆ ಅನ್ನಿಸ್ತಾ ಇದೆ. ಬಟ್ ತೆಗಿಯೋದು ಸ್ವಲ್ಪ ಕಷ್ಟ ಇದೆ. ಬಟ್ ಈ ಥರ ಅವಾಂತರ ಎಲ್ಲ ಮಾಡ್ಕೊಂಡೋದ್ರೆ ತೆಗೆದು ಎಸಿತಾರೆ. ಸೊ ಈಗ ಆಲ್ರೆಡಿ UAE ಪಾಕಿಸ್ತಾನದ್ದು ಪೋಸ್ಟ್ಪೋನ್ ಮಾಡೋಕ್ಕೆ ಎಲ್ಲನೂ ಮ್ಯಾಚಸ್ನ ಅಲ್ಲೇ ಆಡ್ಸೋಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ UAE ಆ್ಯಕ್ಚುಲಿ. ಅದಕ್ಕೆ ಎಂಟರ್ ಆಗಿರೋದು ಜೈಶಾ ಅವರು. ಬಿಕಾಸ್ ನಿಮ್ಗೆ ಗೊತ್ತು ಜೈಶಾ ಸಖತ್ತಾಗಿ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. BCCI ಕೂಡ ಏನೋ ಮೆಂಬರ್ ಆಗಿದ್ದಾರೆ, ಅವರೇನೋ ಆಗಿದ್ದಾರೆ ಆ್ಯಕ್ಚುಲಿ, ಇದೇನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಟ್ ಪಾಕಿಸ್ತಾನದವ್ರಿಗೆ ಏನು ಬುದ್ಧಿನೇ ಇಲ್ಲ. ಈ ಥರ ಮಾಡ್ಕೊಂಡೋದ್ರೆ ಅವ್ರ ದೇಶದಲ್ಲಿ ಏನು ಉದ್ಧಾರ ಆಗಲ್ಲ, ಅವರೊಂದು ಮಕ್ಕಳಂತೂ ಉದ್ಧಾರ ಆಗಲ್ಲ ಯಾರೂ. ಸೊ ಈ ಥರ ಆದರೆ ದೇಶದಲ್ಲಿ ಪಾಪ ಇನ್ನೋಸೆಂಟ್ ಪೀಪಲ್ ಇರ್ತಾರೆ, ಅವರು ಕೂಡ ಉದ್ಧಾರ ಆಗಿಬಿಡಲ್ಲ.
ಸೊ ಅಲ್ಲಿಂದ ಬೇರೆ ಕಡೆ ಜಾಗ ಶಿಫ್ಟ್ ಮಾಡ್ಕೋತಾರೆ, ಬೇರೆ ಪ್ಲೇಸ್ಗೆ ಹೋಗ್ತಾರೆ, ಬೇರೆ ಕಂಟ್ರಿಗೆ ಹೋಗ್ತಾರೆ ಅಲ್ಲಿಂದ ಪಾಕಿಸ್ತಾನದವರು ಅಂತ ಹೇಳ್ತೀನಿ. ಬಟ್ IPLಗೆ ಇವಾಗ ಗುಡ್ ನ್ಯೂಸ್ ಗುರು, 17ನೇ ತಾರೀಕಿಂದೆಲ್ಲ ರೀಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜೋರ, ನಿಮಗೆ ಬೇಗ ಬೇಗ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಅಲ್ಲಿವರೆಗೂ ಸಿ ಯು ಬಾಯ್ಸ್.